ನಮಸ್ಕಾರ. ವಿ ಮೋಹನ್ಸ್ ಆ್ಯಕ್ಟಿಂಗ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆ್ಯಕ್ಟಿಂಗ್ ಕ್ಲಾಸ್ ಬಗ್ಗೆ. ಆ್ಯಕ್ಟಿಂಗ್ ಕ್ಲಾಸ್ ಅವಶ್ಯಕತೆ ಇದೆಯಾ ಅಂಥೇಳಿ. ಅದರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ನಮಗೆ ಬೇಕಾದಂಥ ಬೇಸಿಕ್ ನಾಲೆಡ್ಜ್ ಪಡ್ಕೊಳ್ಳೋದಕ್ಕೆ ಆ್ಯಕ್ಟಿಂಗ್ ಕ್ಲಾಸ್ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು ಅಂಥೇಳಿ. ಯಾಕೆ ಅಂದರೆ ಒಬ್ಬ ಕಲಾವಿದನಾಗಬೇಕು ಅಂತ ಬಂದವನಿಗೆ ಮೊದಲನೇದಾಗಿ ಆ ಕಲೆಯ ಬಗ್ಗೆ ಅವನಿಗೆ ಡೀಟೇಲ್ಸ್ ಗೊತ್ತಿರಬೇಕು. ಅವನು ಆ್ಯಕ್ಟರ್ ಆಗಿ ಬರಬೇಕು ಅಂತಂದರೆ, ಒಬ್ಬ ಆ್ಯಕ್ಟ್ರ್ ಆಗಬೇಕಾದ್ರೆ ಅವನಿಗೆ ನವರಸಗಳ ಬಗ್ಗೆ, ಹೇಗೆ ಎಮೋಷನ್ಸ್ ಕಂಟ್ರೋಲ್ ಮಾಡೋದು, ಹೇಗೆ ಎಮೋಷನ್ಸ್ನ ತಾನು ಉತ್ಪತ್ತಿ ಮಾಡಿಕೊಳ್ಳುವಂಥದ್ದು, ಹೇಗೆ ರಂಗದ ಮೇಲೆ ಅಭಿನಯಿಸೋದು, ಹೇಗೆ ಕ್ಯಾಮ್ರಾ ಮುಂದೆ ಅಭಿನಯಿಸೋದು, ಹೇಗೆ ಒಂದು ಬಲ್ಬ್ ಥರ ನಾವು ಸ್ವಿಚ್ ಆನ್ ಸ್ವಿಚ್ ಆಫ್ ಆದಾಗ ಹೇಗೆ ಬಲ್ಬಲ್ಲಿ ಬೆಳಕು ಬರುತ್ತೋ ಆ ರೀತಿ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಕ್ಟ್ ಮಾಡೋದು, ಕ್ಯಾಮ್ರಾ ಆಫ್ ಆದ ಕೂಡಲೇ ನಾವು ನಾರ್ಮಲ್ ಆಗುವಂಥದ್ದು. ಈ ಥರ ಅಂದರೆ ನಾವು ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸೋದು, ನಮ್ಮ ವಾಕ್ಯಗಳು ಅಂದರೆ ನಮ್ಮ ಡೈಲಾಗ್ಸ್ ಏನಿದೆ ಅದನ್ನು ಹೇಗೆ ಬೇರೆಯರ ಅಂದರೆ ಪ್ರೇಕ್ಷಕರ ಮನ ಮುಟ್ಟುವಂತೆ ಆ ಒಂದು ಸಂಭಾಷಣೆಯನ್ನು ಹೇಳುವಂಥದ್ದು, ನಮ್ಮ ಮೂಮೆಂಟ್ಸು, ನಮ್ಮ ಮುಖಭಾವಗಳು, ಟೈಮಿಂಗ್ಸು, ಇವೆಲ್ಲವೂ ಹೇಗೆ ಬರಬೇಕು ಅಂತಂದರೆ ಅದು ನಮಗೆ ಅಭ್ಯಾಸವಿದ್ದರೆ ಅದರಿಂದ ನಾವು ಪೂರ್ಣವಾಗಿ ಫಲವನ್ನು ಪಡ್ಕೋಬೋದು. ಅದಕ್ಕೋಸ್ಕರವಾಗಿ ಏನು ಮಾಡ್ಬೋದು ಅಂದರೆ, ರಂಗಶಾಲೆಗಳಿಗೆ ಹೋಗಿ ಸೇರಿಕೊಂಡು ನಾಟಕದಲ್ಲಿ ಅಭಿನಯಿಸಿದಾಗ ನಮಗೆ ನಮ್ಮ ತರಬೇತಿ ಸಿಗುತ್ತೆ. ಇಲ್ಲ ನಾನು ನೇರವಾಗಿ ಕಲಾವಿದನಾಗಬೇಕು, ನನಗೆ ರಂಗಮಂದಿರಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ, ತುಂಬ ಇಂಟ್ರೆಸ್ಟ್ ಇದೆ, ನಾನು ಮಾಡಲೇಬೇಕು ಅಂದವರು ಹೇಗಾದರೂ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ್ಯಕ್ಟಿಂಗ್ ಮಾಡೋದು ಹೇಗೆ, ಕ್ಯಾಮ್ರಾ ಫೇಸ್ ಮಾಡೋದು ಹೇಗೆ, ಲೈಟಿಂಗ್ ತೊಗೊಳೋದು ಹೇಗೆ, ಆಮೇಲೆ ನಿರ್ದೇಶಕರ ಕಮ್ಯಾಂಡ್ ತೊಗೊಳೋದು ಹೇಗೆ, ಒಬ್ಬ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಬೇಕಾದ್ರೆ ಅವನಿಗೆ ಏನೇನು ಬೇಕು ಗುಣಗಳು, ಅವನು ಹೇಗೆ ಸಮಯ ಪಾಲನೆ ಮಾಡಬೇಕು, ಸರಿಯಾದ ಟೈಮಿಗೆ ಅವನು ಶೂಟಿಂಗಿಗೆ ಹೋಗಬೇಕು, ಶೂಟಿಂಗಿಗೆ ಯಾವ ಕಾರಣ ಇದ್ದರೂ ತಪ್ಪಿಸ್ಕೊಳ್ಬಾರ್ದು. ಯಾಕೆಂದರೆ ನಮಗೋಸ್ಕರ ಎಲ್ಲರೂ ನೂರಾರು ಜನ ಕಾಯ್ತಾ ಇರ್ತಾರೆ. ಆಮೇಲೆ ಕ್ಯಾಮ್ರಾ ನಿರ್ದೇಶಕರು ಏನು ಹೇಳ್ತಾರೆ, ಆಮೇಲೆ ನಮ್ಮ ಮೂಮೆಂಟ್ಸ್ ಹೇಗಿರಬೇಕು ಕ್ಯಾಮ್ರಾ ಮುಂದೆ, ರೆಸ್ಟ್ರಿಕ್ಷನ್ಸ್ ಹೇಳು, ಆಮೇಲೆ ಸೌಂಡ್ ರೆಕಾರ್ಡ್ ಆಗ್ತಿರುವಾಗ ಅದು ಲೈವ್ ರೆಕಾರ್ಡಿಂಗಾ ಅಥವಾ ಡಬ್ಬಿಂಗಾ, ಅದಕ್ಕೆ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಆಮೇಲೆ ಕ್ಯಾಮ್ರಾ ಆ್ಯಂಗಲ್ಸ್ ಏನು, ಇವೆಲ್ಲವೂ ಅಟ್ಲೀಸ್ಟ್ ನಮಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಆದ್ದರಿಂದ ನಾವು ಆ್ಯಕ್ಟಿಂಗ್ ಕ್ಲಾಸ್ಗಳಿಗೆ ಸೇರ್ಕೋಬೇಕಾಗುತ್ತೆ. ಅಲ್ಲಿ ಕೆಲವು ವಿಷಯಗಳನ್ನು ಅವರು ಖಂಡಿತವಾಗಿ ಹೇಳ್ಕೊಡ್ತಾರೆ. ಅದ್ರ ಮೂಲಕ ನಮಗೆ ಸ್ವಲ್ಪ ಲಾಭನೂ ಬರುತ್ತೆ. ಯಾಕೆ ಅಂದರೆ ನಮಗೆ ಯಾವಾಗ ವಿಷಯ ಗೊತ್ತಿರುತ್ತೋ ಆಗ ನಾವು ಪಾತ್ರ ನಿರ್ವಹಣೆ ಮಾಡಬೇಕಾದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ತುಂಬ ಎಲ್ಲ ನಟನಾ ಕೇಂದ್ರಗಳು ಸಿಕ್ಕಾಪಟ್ಟೆ ಆಗಿದೆ. ನಟನಾ ತರಬೇತಿ ಕೊಡುವಂಥದ್ದು ಕೇಂದ್ರಗಳು, ಆ್ಯಕ್ಟಿಂಗ್ ಕ್ಲಾಸ್ ಅಂತ ಹೇಳಿ ತುಂಬ ಜನ ಆ್ಯಕ್ಟಿಂಗ್ ಕ್ಲಾಸ್ಗಳು ಮಾಡ್ತಾ ಇರ್ತಾರೆ. ದಯವಿಟ್ಟು ಕಲಾವಿದರಾಗ ಬಯಸುವವರಿಗೆ ನಾನು ಹೇಳುವಂಥ ಒಂದು ಮಾತು, ದಯವಿಟ್ಟು ಗಮನ ಇಟ್ಟು ಕೇಳಿ. ನೀವು ಆತುರವಾಗಿ ಎಲ್ಲೋ ಹೋಗಿ ಯಾವುದೋ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಸೇರಿಕೊಂಡು ನಿಮ್ಮ ಹಣವನ್ನು ವ್ಯರ್ಥ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡಬೇಡಿ. ನೀವು ಯಾವುದಾದ್ರೂ ಒಂದು ಕೋರ್ಸಿಗೆ ಸೇರಬೇಕಾದ್ರೆ, ಕಾಲೇಜಿಗೆ ಸೇರಬೇಕಾದ್ರೆ ಆ ಕಾಲೇಜಿನ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸ್ತೀರ. ಆ ಕಾಲೇಜಲ್ಲಿ ಇಷ್ಟು ವರ್ಷ ರಿಸಲ್ಟ್ ಹೇಗೆ ಬಂದಿತ್ತು, ಹೇಗಿದೆ ಅಲ್ಲಿ ಟೀಚಿಂಗ್ ಸ್ಟಾಫು, ಅಲ್ಲಿ ಹೇಗೆ ನಮಗೆ ಪಾಠ ಹೇಗೆ ಮಾಡ್ತಾರೆ ಅಂತ ನಾವು ಅಲ್ಲಿ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರಿಂದ ವಿಷಯವನ್ನು ತಿಳ್ಕೊಂಡು, ಇದು ಒಳ್ಳೆ ರೆಪ್ಯುಟೇಷನ್ ಕಾಲೇಜ್ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಜಾಯ್ನ್ ಆಗ್ತೀವಿ. ಅದೇ ಥರ ನೀವು ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೋಬೇಕಾದ್ರೂ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಯಾರು ಪಾಠ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಅಲ್ಲಿ ಸೇರ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಆ್ಯಕ್ಟಿಂಗ್ ಹೇಳ್ಕೊಡೋದು ಅಂತಂದರೆ ಸುಮ್ಮನೆ ಏನೋ ಒಂದು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಆ ಆ್ಯಕ್ಟಿಂಗ್ ಹೇಳ್ಕೊಡೋರು ಕೂಡ ಅವ್ರಿಗೆ ನಿಜವಾಗಿಯೂ ಕೂಡ ಎಕ್ಸ್ಪೀರಿಯನ್ಸ್ ಇರಬೇಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಅವರು ವಿವರವಾಗಿ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ಓದ್ಕೊಂಡಿದ್ರು ಕೂಡ ಅದನ್ನು ವಿವರವಾಗಿ ಹೇಳ್ಕೊಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋವಂತಹ ಕಲಾವಿದರು ಯಾರಾದರೂ ಅಲ್ಲಿ ಪಾಠ ಮಾಡ್ತಾರೆ ಅಂದರೆ ಅಂಥ ಕಡೆ ಹೋಗಿ ಸೇರಿಕೊಳ್ಳಿ. ನಿರ್ದೇಶಕರಾಗ ಬಯಸೋರು ಅಲ್ಲಿ ಯಾರು ಒಳ್ಳೆ ನಿರ್ದೇಶಕರು ಬಂದು ಪಾಠ ಮಾಡ್ತಾರ ನೋಡ್ಕೊಳ್ಳಿ. ಹಾಗೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂದರೆ ಅಲ್ಲಿ ಬೇರೆ ಪ್ಲೇಬ್ಯಾಕ್ ಸಿಂಗರ್ಸ್ ಯಾರು ಬಂದು ಪಾಠ ಮಾಡಿದ್ರೆ ಅವರು ಹೇಳ್ಕೊಡ್ತಾರೆ ಯಾವ ರೀತಿ ಹಾಡಬೇಕು ಏನು ಅಂತ, ಅದನ್ನು ಕಲಿಬೋದು. ಅದೇ ರೀತಿ ಕಲಾವಿದರಾಗೋ ಬಯಸೋರು ಯಾರು ಅಲ್ಲಿ ಪಾಠ ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ತಿಳ್ಕೊಂಡು ಆಮೇಲೆ ನೀವು ಅಲ್ಲಿ ಜಾಯ್ನ್ ಆಗಿ. ಯಾಕೆಂದರೆ ತುಂಬ ಜನ ಮೋಸ ಹೋಗ್ತಾರೆ ಪಾಪ, ಅವ್ರಿಗೆ ಗೊತ್ತಿರಲ್ಲ ಯಾರು ಪಾಠ ಮಾಡ್ತಾರೆ ಅಂತ. ಅಲ್ಲಿ ಏನೋ ಟೈಮ್ ಕಿಲ್ಲಿಂಗ್, ಸುಮ್ಮನೆ ಪ್ರತಿ ದಿವಸ ಬರೇಳೋದು, ಯಾವುದೋ ಒಂದು ಸೀಕ್ವೆನ್ಸ್ನ ಮಾಡಿ ಅನ್ನೋದು ಅದೆಲ್ಲ ಇಂಪಾರ್ಟೆಂಟು. ಯಾವತ್ತು ನಿಮಗೆ ಅಲ್ಲಿ ಏನು ತಪ್ಪು ಮಾಡ್ತೀರಾ ಆ ತಪ್ಪುಗಳನ್ನು ಸರಿಪಡಿಸ್ಬೇಕು. ಹಾಗೆ ನಿಮಗೆ ಕ್ಯಾಮ್ರಾ ಅಂದರೆ ಏನು ಆ ಬೇಸಿಕ್ ಎಲ್ಲ ನಾಲೆಡ್ಜು ಕೊಡಬೇಕಾಗುತ್ತೆ. ನಿಮ್ಮ ಕೈಲಿ ಕ್ಯಾಮ್ರಾ ಆ್ಯಕ್ಟಿಂಗ್ ಮಾಡಿಸ್ಬೇಕಾಗತ್ತೆ. ಅಂದರೆ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಆ್ಯಕ್ಟ್ ಮಾಡಿಸ್ಬೇಕು. ಒಂದಲ್ಲ ಎರಡು ಸತಿ ರಿಪೀಟ್ ಮಾಡಿ ನಿಮ್ಮ ತಪ್ಪುಗಳು ಏನು ಏನು ಇಲ್ಲ ಅಂತನ್ನೋದನ್ನು ತಿದ್ದಿ ನಿಮಗೆ ಹೇಳಬೇಕಾಗುತ್ತೆ. ಆಮೇಲೆ ಬೇರೆ ವಿಧವಾದಂತಹ ಆ್ಯಕ್ಟಿಂಗ್ ಮೆಥಡ್ಸ್ ಯಾವ್ಯಾವಿದೆ ಅದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಯಾಕೆ ಅಂದರೆ ಈಗ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ಯಾವ ಥರ, ಧಾರಾವಾಹಿಗಳಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಯಾವ ಥರ, ಹಾಗೆ ಕಮರ್ಷಿಯಲ್ ಆ್ಯಡ್ಗಳಲ್ಲಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಯಾವ ಥರ, ಗ್ರೀನ್ ಮ್ಯಾಟ್ ಮೇಲೆ ಆ್ಯಕ್ಟ್ ಮಾಡೋದು ಯಾವ ಥರ, ಹಾಗೆ ಡಾಕ್ಯುಮೆಂಟ್ರೀಸು, ಬಯೋಪಿಕ್ಸು ಅದರಲ್ಲೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಈಗ ಬಯೋಪಿಕ್ಸ್ ಮಾಡಬೇಕಾದ್ರೆ ನಾವು ಆ ವ್ಯಕ್ತಿಯ ಸಂಪೂರ್ಣವಾಗಿ ಚರಿತ್ರೆಯನ್ನು ನಾವು ಓದಿರಬೇಕಾಗುತ್ತೆ. ಅವರ ಗುಣಗಳೇನು ಅಂತ ತಿಳ್ಕೊಬೇಕಾಗುತ್ತೆ. ಅವರ ನೆಗೆಟಿವ್ ಏನಿದೆ, ಪಾಸಿಟಿವ್ ಏನಿದೆ ಅಷ್ಟು ಸ್ಟಡಿ ಮಾಡಿ ಅವರ ನಡವಳಿಕೆಗಳನ್ನೆಲ್ಲ ಗಮನಿಸಿ ನಾವು ಬಯೋಪಿಕ್ಸಲ್ಲಿ ಮಾಡಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ನೀವು ಒಳ್ಳೆಯ ನಟನೆಯ ತರಬೇತಿ ಕೊಡುವಂತಹ ಆ್ಯಕ್ಟಿಂಗ್ ಕ್ಲಾಸ್ಗಳಿಗೆ ಸೇರಿಕೊಳ್ಳಿ, ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.